ಗಾಡಿಗೆ ಯಾವುದೋ ಒಂದು ಸ್ಕ್ರೂ ಹತ್ತಿಬಿಟ್ಟಿದೆ ಗುರು, ತೆಗಿಬೇಕದು. ಇಲ್ಲಿ ತೆಗೆದ್ರೆ ಗಾಳಿ ಸ್ವಲ್ಪ ಕಡಿಮೆ ಆಗಿದೆ. ನೋಡಿ ಬೆಂಗಳೂರು ಪರಿಸ್ಥಿತಿ ನೋಡಿ ಯಾವ ಥರ ಇದೆ. ಮಳೆ ಬಿದ್ದರೆ ಫುಲ್ಲು ರೋಡ್ ನೀರು ರೋಡಲ್ಲೆಲ್ಲ. ಇಂಡಿಯಾ ಫುಲ್ ಸ್ಟ್ರಾಂಗ್ ಗುರು, ಯಾಕೆ ಕೆಲಸನೂ ಬಿಡೋದು ಅವರು. ಯಾವಾಗ್ಯಾರ ಬೈ ನಮಸ್ಕಾರ ಗುರು, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆರ್ಟ್ಸ್ ಟ್ರಕ್ ವ್ಲಾಗ್ಸ್. ವೀಡಿಯೋ ಮಾಡಿ ಸುಮಾರು ಒಂದು ತಿಂಗಳ ಮೇಲೆ ಆಗಿತ್ತು ಗುರು. ಸ್ವಲ್ಪ ಕೆಲಸ ಇರೋ ಕಾರಣ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇವತ್ತು ನಮ್ಮ ಅಲ್ಟ್ರಾ ತಗೊಂಡು ಲೋಡಿಗೆ ಬಂದಿದ್ದೀನಿ ಬೆಂಗಳೂರಿಗೆ. ಏನಪ್ಪ ಲೋಡಿಂಗ್ ಅಂದರೆ ಯಾವುದೋ ಒಂದಪ್ಪ ಸ್ಕ್ರಾಪ್ ಐಟಮ್ ಇದೆ ಅಂತೆ. ಯಾವುದೋ ಕಂಪ್ನಿ ಟೈಲ್ಸ್ ಕಂಪ್ನಿ ಇದು ಕಂಪ್ನಿ ಖಾಲಿ ಮಾಡ್ತಾಯಿದ್ದಾನೆ. ಅದಕ್ಕೆ ಇಲ್ಲಿರೋ ಅಂತ ಹಳೆ ಮೆಟ್ರಲ್ಲಿ ನಮ್ಮ ಗಾಡಿ ಲೋಡ್ ಮಾಡ್ತಾರೆ ಗುರು. ನೋಡಿ ನಮ್ಮ ಅಲ್ಟ್ರಾ ಯಾವ ಥರ ಮಿಂಚ್ತಾ ಇದೆ ಇವತ್ತು. ಬೆಳಗ್ಗೆ ನಮ್ಮ ಅಲ್ಟ್ರಾ ಕಲರು ನೋಡಿ ಈ ಥರ ಕಲರ್ ಇತ್ತು. ಇವಾಗ ಈ ಥರ ಕಲರ್ ಮಾಡಿದ್ದೀನಿ, ಶೇಪು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಂದಿದ್ದೀನಿ. ಹಿಂದೆಗಡೆ ತೊಳೆದಿಲ್ಲ ಗುರು. ಇವಾಗ ಲೇಬರ್ಸ್ ಎಲ್ಲ ಊಟಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ನೋಡಿ ನಮ್ಮ ಗಾಡಿಗೆ ಆಲ ಬ್ಲಾಕ್ ಲೋಡ್ ಮಾಡಿದ್ದಾರೆ. ಆಲ ಬ್ಲಾಕು ಮತ್ತು ಎಲ್ಲ ಸ್ಕ್ರಾಪ್ ಐಟಮ್ ಇದೆ ಅಲ್ಲಿ, ಆ ಕಬ್ಬಿಣ ಐಟಮ್ ಲೋಡ್ ಮಾಡ್ತಾರೆ ಗುರು. ನಮ್ಮ ಗಾಡಿಗೆ ತಗೊಂಡು ಡೈರೆಕ್ಟ್ ಹೊಸೂರಲ್ಲಿ ಅನ್ಲೋಡ್ ಅಂತೆ. ಬೆಳಗ್ಗೆ ಹೊಸೂರಿಂದ 30 ಕಿಲೋಮೀಟ್ರ್ MT ಬಂದೆ ಇಲ್ಲಿಗೆ. ಒಂದು ಗಂಟೆಗೆ ಲೇಬರ್ ಊಟಕ್ಕೆ ಹೋಗಿತ್ತು. ಈಗ ಟೈಮ್ ಇನ್ನೂ 2 ಗಂಟೆ ಆಗಿದೆ, ಇನ್ನೂ ಲೇಬರ್ ಯಾರು ಬಂದಿಲ್ಲ ಗುರು. ಇಲ್ಲೆಲ್ಲ ನಾನು ಊಟ ಮಾಡ್ಕೊಂಡು ಅಂದರೆ ಆಚೆ ಕಡೆ ಒಂದು ಹೋಟ್ಲೆಲ್ಲ ಏನೂ ಇಲ್ಲ. ಸುಮಾರು 1 ಕಿಲೋಮೀಟ್ರ್ ಮೇಲೆ ಹೋಗ್ಬೇಕಂತೆ. ಈ ಕಡೆ 1 ಕಿಲೋಮೀಟ್ರ್ ಹೋಗ್ಬೇಕು ಮತ್ತು ಈ ಕಡೆ 1 ಕಿಲೋಮೀಟ್ರ್ ಹೋಗ್ಬೇಕಂತೆ. ಈಗ ಸುಮ್ಮನೆ ಗಾಡಿಯಲ್ಲೇ ವೆಯ್ಟ್ ಮಾಡೋಣ ಗುರು. ಗುರು ಇನ್ನೂ ಲೇಬರ್ ಯಾರು ಬಂದಿಲ್ಲ ಗುರು. ಟೈಮ್ ಕರೆಕ್ಟಾಗಿ 3 ಗಂಟೆ ಆಗಿದ್ದೀಗ. ನೋಡಿ 1 ಗಂಟೆಗೆ ಹೋಗಿತ್ತು ಲೇಬರ್ ಊಟಕ್ಕೆ ಅಂತ. 3 ಗಂಟೆ ಆಗಿದ್ದು ಯಾರು ಬಂದಿಲ್ಲ ಗುರು. ನಾನು ಸುಮಾರು 1 ಕಿಲೋಮೀಟ್ರ್ ಮೇಲೆ ಹೋಗಿ ಊಟ ಎಲ್ಲ ಮಾಡ್ಕೊಂಡ್ಬಂದಿದ್ದೀನಿ. ಇನ್ನೂ ಲೇಬರ್ ಯಾರು ಬಂದಿಲ್ಲ ಗುರು. ನೋಡಿ ಇಲ್ಲೊಂದು ಕೆರೆ ಇದೆ. ಆ ಕೆರೆ ಯಾವುದಪ್ಪ ಅಂದರೆ ಅಗ್ರ ಕೆರೆ ಗುರು. ನಾವು ಲೆಫ್ಟ್ಗೆ ಹೋದರೆ ಸರ್ಜಾಪುರ ಹೋಗುತ್ತೆ. ಸರ್ಜಾಪುರ KRP ರೋಡ್ ಇದು. ನೋಡಿ ನಮ್ಮ ಗಾಡಿಗೆ ಯಾವುದೋ ಒಂದು ಸ್ಕ್ರೂ ಹತ್ತಿಬಿಟ್ಟಿದೆ ಗುರು, ತೆಗಿಬೇಕದು. ಇಲ್ಲಿ ತೆಗೆದ್ರೆ ಗಾಳಿ ಸ್ವಲ್ಪ ಕಡಿಮೆ ಆಗಿದೆ ನೋಡ್ಬೋದು. ಇಲ್ಲಿ ತೆಗೆದ್ರೆ ಫುಲ್ಲು ಗಾಳಿ ಹೋಗ್ಬಿಡ್ತೇವೆ ಗುರು ಇದರಲ್ಲಿ. ಹಿಂಗೆ ಇರಲಿ, ಎಲ್ಲಾದ್ರೂ ಪಂಚರ್ ಅಂಗಡಿ ಹತ್ರ ಹೋಗ್ಬಿಟ್ಟು ಪಂಚರ್ ಆಗಿದೆ ಏನಾಗಿದೆ ಚೆಕ್ ಮಾಡೋಣ ಹೋಗಿ. ಇದು ಇವ ಹತ್ತಿರೋದಲ್ಲ, ಯಾವ ಸುಮಾರು ದಿನ ಆಗಿದೆ ಹತ್ತಿ. ನೋಡಿ ಎಲ್ಲ ಸಮದಾಗ್ಬಿಟ್ಟಿದೆ, ಯಾರು ನೋಡೇ ಇಲ್ಲ. ನೋಡಿ ಗಾಡೀಲಿ ಏರು ಕಡಿಮೆ ಇದೆ. ಈ ಕಡೆ ಎಷ್ಟು ಕಡಿಮೆ ಇದೆ ಏರು ಗುರು. ಫೈನಲಾಗಿ 3:30ಕ್ಕೆ ಬಂದವರ ಲೇಬರ್ಸು. ನೋಡಿ ಲೋಡ್ ಮಾಡ್ತಾ ಇದ್ದಾರೆ ಈಗ. ನೋಡಿ ಹೆಂಗೆ ಫೈನಲಾಗಿ 4:15ಗೆ ಆಲ ಬ್ಲಾಕೆಲ್ಲ ಲೋಡಿಂಗ್ ಎಲ್ಲ ಮುಗಿದಿದೆ. ಇವಾಗ ಏನಪ್ಪ ಲೋಡ್ ಮಾಡ್ತಾರಂದರೆ ನೋಡಿ ಇಲ್ಲಿರೋಂಥ ಕಬ್ಬಿಣ ಸ್ಕ್ರಾಪ್ ಲೋಡ್ ಮಾಡ್ತಾರೆ. ನೋಡಿ ಮೆಟಲ್ ತಗೋ ಬರ್ತಾಯಿದ್ದಾರೆ. ಡೋರ್ ಒಂದು ऊपर और एक में जाओ भाई. ನೀವೇನು ಹೇಳಿ ಇಂಡಿಯಾ ಫುಲ್ ಸ್ಟ್ರಾಂಗ್ ಗುರು, ಯಾಕೆ ಕೆಲಸನೂ ಬಿಡೋದು ಅವರು. ಯಾವಾಗ್ಯಾರ ಬೈ हो गया और
ये लोड करना ಗೋಡನ್ ಮೇ ಗುರು ಈ ಗೋಡನ್ ಲೋಡಿಂಗ್ ಎಲ್ಲ ಮುಗ್ದಿದೆ ಮತ್ತೆ ಬೇರೆ ಗೋಡನ್ ಹೋಗ್ಬೇಕಂತೆ ಬನ್ನಿ ಹೋಗೋಣ ನೋಡಿ ಟೈಮ್ನು ಎಷ್ಟಾಗಿದೆ 4:41 ಆಗಿದೆ ನಾನು ಲೋಡೇ ಆಗಿಲ್ಲ ಇನ್ನೊಂದು ಕಂಪ್ನಿ ಹೋಗ್ಬೇಕು ನನ್ನ ಗಾಡೀಲಿ ಬೇರೆ ಯಾಕೋ ಗಾಳಿ ಬೇರೆ ಲೈಟಾಗಿ ಕಡಿಮೆ ಆಗ್ತಾಯಿದೆ ಪಂಚರ್ ಆಗಿದೆ ಪಕ್ಕ ಆ ಪಂಚರ್ ಗಾಳಿ ಇಳಿಯೋದ್ರಲ್ಲೇ ಹೋಗಿ ನಾನು ಆಚೆ ಹೋಗ್ಬೇಕು ಇಲ್ಲಾಂದ್ರೆ ಫುಲ್ ಗಾಳಿಯೆಲ್ಲ ಇಲ್ಲೇ ಹೋಗ್ಬಿಡ್ತೈತೆ ಫೈನಲಾಗಿ ಯಾವುದೋ ಗ್ರಾನೈಟ್ ಕಂಪನಿ ಒಳಗಡೆ ಬಂದು ಈ ಗಾಡಿ ಸೈಡ್ಗೆ ಹಾಕಿದ್ದೀನಿ ಗುರು ನೋಡಿ ಯಾವ ಥರ ಇದೆ ಗ್ರಾನೈಟು ಇವೆಲ್ಲ ರೆಡಿಮೇಡ್ ಗ್ರಾನೈಟ್ ಬರುವೆಲ್ಲ ಇದು ಒರಿಜಿನಲ್ ಕಲ್ಲಂತ ಅಲ್ಲ ಇದು ಎಲ್ಲ ಸಿಮೆಂಟಿಂದ ಮಾಡಿರೋದು ಗುರು ಟೈಮ್ 6 ಗಂಟೆ ಆಗಿದೆ ಬೆಳಗ್ಗೆ 11 ಗಂಟೆಯಿಂದ ಲೋಡ್ ಮಾಡ್ತಾನೆ ಇದ್ದಾರೆ ಲೋಡೇ ಆಗಿಲ್ಲ ಗುರು ನಮ್ಮ ಗಾಡೀಲಿ ಬೇರೆ ಏರ್ ಬರೋಕ್ಕೆ ಕಡಿಮೆ ಆಗಿಬಿಟ್ಟಿದೆ ನೋಡಿ ಸ್ವಲ್ಪ ಇದೆ ಏರು ಅಷ್ಟೇ ಅಷ್ಟೆಲ್ಲ ಆಚೆ ಹೋಗ್ಬೇಕು ಗುರು ಫೈನಲ್ಲ 7 ಗಂಟೆ ಕಂಪ್ನಿ ಆಚೆ ಕಡೆ ಬಂದೆ ಆಚೆ ಕಡೆ ಬಂದರೆ ಫುಲ್ ಮಳೆ ಗುರು ಮುಂದೆ ಏನು ಕಾಣಿಸ್ತಾ ಇಲ್ಲ ಆ ಥರ ಮಾಡಿದ್ವಿ ನೋಡಿ ನೋಡಿ ಬೆಂಗಳೂರು ಪರಿಸ್ಥಿತಿ ನೋಡಿ ಯಾವ ಥರ ಇದೆ ಮಳೆ ಬಿದ್ದರೆ ಫುಲ್ಲು ರೋಡ್ ನೀರು ರೋಡಲ್ಲೆಲ್ಲ ಗುರು ಏನೋ ಗೊತ್ತಿಲ್ಲ ಇವತ್ತು ಚಂದಾಪುರ ಫುಲ್ಲು ಜಾಮ್ ಗುರು ಚಂದಾಪುರ ಬಂದಿತ್ತು 8 ಗಂಟೆಗೆ ಚಂದಾಪುರ ಬಂದಿತ್ತು ಈಗ ಟೈಮ್ ನೋಡಿ 9:15 ಆಗಿದೆ ಈಗ ಹಳೆ ಚಂದಾಪುರ ಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮ ಆಪೋಸಿಟ್ ರೋಡ್ ನೋಡಿ ಯಾವ ಥರ ಜಾಮ್ ಆಗಿದೆ ರೋಡು ಭಯಂಕರ ಜಾಮ್ ಇವತ್ತು ರೋಡ್ ಎಲ್ಲೆಲ್ಲೂ ಜಾಮೆ ನೆಕ್ಸ್ಟ್ ಡೇ ಹಲೋ ನಮಸ್ಕಾರ ಗುರು ಎಲ್ರಿಗೂ ಬೆಳಗಿನ ಶುಭೋದಯ ಟೈಮ್ ಕರೆಕ್ಟ್ಗೆ 9 ಗಂಟೆ ಆಗಿದೆ ಬೆಳಗ್ಗೆ ಅಡ್ಡಾಡ್ಗೆ ಹೋಗ್ತಾ ಇದ್ದೀನಿ ನೈಟ್ ಆಫೀಸ್ ಹತ್ರ ಬರೋದಕ್ಕೆ 10 ಗಂಟೆ ಆಗಿತ್ತು ಗುರು 10 ಗಂಟೆ ಬಂದ್ರೂ ಅನ್ಲೋಡ್ ಆಗಲ್ಲ ಬೆಳಗ್ಗೆ 9 ಗಂಟೆ ಅನ್ಲೋಡ್ ಮಾಡ್ತೀನಿ ಅಂದರು ಈಗ ನಾನು 9 ಗಂಟೆ ಬಿಟ್ಟಿದ್ದೀನಿ ಅನ್ಲೋಡ್ ಪಾಯಿಂಟ್ ಬಂದು ಇಲ್ಲಿಂದ 20 ಕಿಲೋಮೀಟರ್ ಇದೆ ಹೊಸೂರಿಂದ 20 ಕಿಲೋಮೀಟರ್ ಟೋಟಲ್ಲು ಬುಕ್ಸಂದ್ರ ಅಂತ ಊರು ಇನ್ನೊಂದೇನಪ್ಪ ಅಂದರೆ ನಮ್ಮ ಗಾಡೀಲಿ ಓವರ್ ವೆಯ್ಟ್ ಇದೆ ಅವ್ರು ಹೇಳಿದ್ ಬಂದು 8 ಟನ್ ಅಂತ ನಮ್ಮ ಗಾಡೀಲಿ ಇರೋದು ಇವಾಗ ಟೋಟಲ್ ವೆಯ್ಟ್ ಬಂದು ಗಾಡಿ ಬೆಳಗ್ಗೆ ಪೇಮೆಂಟ್ ಆಗ್ತದೆ ಗಾಡಿ ಟೋಟಲ್ ವೆಯ್ಟ್ ಬಂದು 20,670 kg ಬಂದಿದೆ ಅಂದರೆ 7 ಟನ್ ಎಕ್ಸ್ಟ್ರಾ ಇದೆ ಗಾಡೀಲಿ ಮೆಟ್ರಲ್ಲು ಬನ್ನಿ ಹೋಗಿ ಸ್ವಲ್ಪ ಮಾತಾಡೋಣ ಬಾಡಿಗೆ ಇದೆಯಲ್ಲ ಸ್ವಲ್ಪ ನೋಡಿ ನಮ್ಮ ಗಾಡೀಲಿ ವೆಯ್ಟ್ ಎಷ್ಟಿದೆ ಅಂತ 20,670 kg ಇದೆ ನೋಡಿ ನಮ್ಮ ಹೊಸೂರು ಬೆಟ್ಟ ಗುರು ಹೊಸೂರು ಬಿಟ್ಟು ಮುಂದೆ ಬಂದೆ ನೋಡಿ ಇಲ್ಲಿ ಫುಲ್ಲು ಜಾಮ್ ಆಗಿದೆ ಇಲ್ಲಿ ಫ್ಲೇವರ್ ರೆಡಿ ಮಾಡ್ತಾವ್ರೆ ನೋಡಿ ನನ್ನ ಪಕ್ಕದಲ್ಲಿ ಗಾಡಿ ಹೋಗ್ತಾ ಇದ್ದೆ ಎಲ್ಲ ಫಾರಿನ್ ಗಾಡಿ ಗುರು ಎಲ್ಲ ಫಾರಿನ್ ಸಿಸ್ಟಮ್ ಗಾಡಿ ಒಳಗಡೆ ಇರೋದೆಲ್ಲ ಇದ್ರ ಒಳಗಡೆ ಅವರು ಗ್ಲಾಸ್ ಹೇಳ್ಸಲ್ಲ ಆ ಥರ ಓಡಿಸ್ತಾರೆ ನೋಡಿ ಇದು ಬಂದು ತರಕಾರಿ ಮಾರ್ಕೆಟ್ ಗುರು ಬಲ್ಲಿ ತರಕಾರಿ ಮಾರ್ಕೆಟ್ ಅಂದ್ಬಿಟ್ಟು ಲಾರಿ ಅಣ್ಣ ಅಂತ ಅವ್ನು ನುಗ್ತಾನೆ ಅವನೇ ಗುರು ನಾವು ಇಲ್ಲೇ ಲೆಫ್ಟ್ ಹೋಗ್ಬೇಕು ಇಲ್ಲಿಂದ ಪಾಯಿಂಟ್ ಬಂದು 8 ಕಿಲೋಮೀಟ್ರ್ ಇದೆ ಇದು ಯಾವ ಕಂಪ್ನಿ ಅಂದರೆ ನಮ್ಮ ಅಶೋಕ್ ಲೇಲ್ಯಾಂಡ್ ಲಾರಿಗಳೆಲ್ಲ ರೆಡಿ ಆಗೋದು ಇದೇ ಕಂಪ್ನಿ ಗುರು ಅಶೋಕ್ ಲೇಲ್ಯಾಂಡ್ ಯೂನಿಟ್ 2 ಅಂತ ಒಂದು ಕಿಲೋಮೀಟ್ರು ಸರ್ವಿಸ್ ರೋಡಲ್ಲಿ ಹೋಗ್ಬೇಕು ನಾವು ನೋಡಿ ಅಶೋಕ್ ಲೇಲ್ಯಾಂಡ್ ಯಾವ ಥರ ಇದೆ ದೋಸ್ತ ಒಳಗಡೆ ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಹೊಸ ಗಾಡಿಗಳು
ಹೋಗ್ಬಿಟ್ಟು ನಾವು ಇಲ್ಲಿ ಲೆಫ್ಟ್ ತಗೋಬೇಕು. ಡೈರೆಕ್ಟ್ ಹೋದರೆ ನೀವು ಕೃಷ್ಣಗಿರಿ ಹೋಗುತ್ತೆ. ಗುರು ನೋಡಿ, ನಾನು ಮುಂದೆಗಡೆ ಒಂದು ಫ್ಲೇವರ್ ರೆಡಿ ಆಗ್ತಾಯಿದ್ದೆ. ಇದು ಯಾವ ಫ್ಲೇವರಪ್ಪ ಅಂದರೆ ಡೈರೆಕ್ಟು ಹೊಸಕೋಟೆ ಏರ್ಪೋರ್ಟು ಹೋಗುತ್ತೆ ಗುರು ರೋಡಿದು. ಇನ್ನೂ ರೋಡ್ ರೆಡಿ ಆಗಿಲ್ಲ. ಮತ್ತು ದಾಬಾಸ್ಪೇಟೆ ಡೈರೆಕ್ಟ್ ರೋಡ್ ಹೋಗುತ್ತೆ ಇದು. ಏನಪ್ಪ ಸಮಸ್ಯೆ ಅಂದರೆ ಇಲ್ಲಿ ನಮ್ಮ ಹೊಸೂರಿಂದ ಬೆಂಗಳೂರು ಕಡೆ ಹೋಗ್ಬೇಕಾದ್ರೆ, ಏರ್ಪೋರ್ಟ್ ಕಡೆ ಹೋಗ್ಬೇಕಾದ್ರೆ ಸಖತ್ ತಣ್ಣವಾಗ್ತಾಯಿತ್ತು. ಈ ರೋಡ್ ರೆಡಿ ಆಗಿಬಿಟ್ರೆ ಏನು ಟೆನ್ಷನ್ ಇಲ್ಲ ಗುರು. ಒಂದು 6 ತಿಂಗಳು ರೋಡ್ ರೆಡಿ ಆಗಿಬಿಡುತ್ತೆ. ನೋಡಿ ಮುಂದೆಗಡೆ ಈಚರ್ ಶೋರೂಮ್ ಇದೆ. ಇಲ್ಲಿ ನಾವು ಹೊಸ ಗಾಡಿ 3018 ಒಂದು ಬುಕ್ ಮಾಡಿದ್ರಿ 2 ವರ್ಷದ ಗಾಡಿ. ಇದೇ ಶೋರೂಮ್ ಗಾಡಿ ತಗೊಂಡಿದ್ವಿ ನಾವು. ನೋಡಿ ಮುಂದೆಗಡೆ ಅಪ್ಪು ಯಾವ ಥರ ಇದೆ. ಫುಲ್ ಅಪ್ಪು ಗುರು ಇದು. ಈ ಕಡೆ ಫುಲ್ಲು ಕ್ರಷರ್ಗಳೇ, ಫುಲ್ಲು ಬಂಡೆ ಜಲ್ಲಿ ಡೆಸ್ಟು ಆ ಥರ ಫುಲ್ಲು ಕ್ರಷರ್ಗಳೇ ಇವರು ಇರೋದು. ಗುರು ಫೈನಲ್ ಆಗಿ ಬುಕ್ಸಂದ್ರ ಅಂತ ಊರಿಗೆ ಬಂದಿದ್ದೀವಿ. ಆ ಪಾಯಿಂಟ್ ಇಲ್ಲಿಂದ 1 ಕಿಲೋಮೀಟ್ರ್ ಇದೆ ಗುರು. ಅಲ್ಲಿ ಯಾವುದು ಅಂಗಡಿ ಏನಿಲ್ಲ, ನಮ್ಮ ಗಾಡೀಲಿ ನೀರು ಬೇರೆ ಇಲ್ಲ. ಮೊನ್ನೆ ಇಲ್ಲೇ ಒಂದು ಅಂಗಡಿ ಇದೆ, ನೀರು ತಗೊಂಡು ಬಂದು ಗುರು ಫೈನಲ್ ಆಗಿ ಸೈಟ್ ಬಂದಿದ್ದೀವಿ. ನೋಡಿದ್ದೆ ಸೈಟು, ಅದು ಖಾಲಿ ಜಾಗ ಗುರು. ಪಾಪ ಅಣ್ಣವ್ರು ನನ್ನ ಗಾಡಿ ನೋಡ್ಬಿಟ್ಟು ಅಲ್ಲಿಂದ ಗಾಡಿಯಿಂದ ಏನು ಬಂದು ಗೇಟ್ ಓಪನ್ ಮಾಡ್ತಾವ್ರೆ. ನಾನು ಯಾವುದೋ ಕಂಪ್ಲೇಂಟ್ಕೊ ಬಂದೆ, ಯಾವುದೋ ಖಾಲಿ ಸೈಟ್ ಇದೆ ನೋಡಿ. ಲೊಕೇಶನ್ ಯಾವ ಥರ ಇದೆ ಇಲ್ಲೆಲ್ಲ. ನೋಡಿ ಅಣ್ಣವ್ರ ಪಾಪ ಗೇಟ್ ಓಪನ್ ಮಾಡ್ತಾವ್ರೆ. ಗಾಡಿ ತಗೊಬಂದು ಅನ್ಲೋಡ್ ಪಾಯಿಂಟಲ್ಲಿ ಹಾಕಿದ್ದೀನಿ ನೋಡಿ. ಜನಗಳು ಬಂದಿದ್ದಾರೆ ಅನ್ಲೋಡ್ ಮಾಡೋಕ್ಕೆ. ಇಲ್ಲಿ ಯಾರೋ ಇಲ್ಲಿರೋ ಲೋಕಲ್ ಅವರೇ ಕಟ್ಸಿದ್ದಾರೆ ಅನ್ಲೋಡ್ ಮಾಡೋಕ್ಕೆ. ಅವರು ಕಬ್ಬಿನ ಐಟಮೆಲ್ಲ ಮನೆ ಹತ್ರ ಅನ್ಲೋಡ್ ಮಾಡಿದ್ರು. ಮತ್ತು ಇವಾಗ ಆರ್ಲ ಬ್ಲಾಕ್ ಅನ್ಲೋಡ್ ಮಾಡ್ತಾಯಿದ್ದಾರೆ. ಆಲ್ರೆಡಿ ಮುಕ್ಕಲ್ ಅನ್ಲೋಡ್ ಆಗಿದೆ. ಅನ್ಲೋಡ್ ಬಂದು ಸ್ವಲ್ಪ ಇದೆ, ಇನ್ನು 3 ಲೈನ್ ಇದೆ. ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು ನೋಡ್ಬೋದು. ಲೇಬರ್ಸ್ ಎಲ್ಲ ಹೋಗಿ ಮನೆ ಹತ್ರ ನಿಂತವ್ರೆ. ಇನ್ನು ಮಳೆ ನಿಲ್ಲ ಗಂಟೆ ಅವ್ರು ಬರೋಲ್ಲ ಗುರು. ಫೈನಲ್ ಆಗಿ ಆಫೀಸ್ ಹತ್ರ ಬಂದು ಗಾಡಿ ಸೆಟ್ಗೆ ಹಾಕಿದ್ದೀನಿ ನೋಡ್ಬೋದು. ನಮ್ಮ ಆಫೀಸು ನೋಡಿ, ಒಳಗಡೆ ಎಷ್ಟು ಮಣ್ಣಿತ್ತಂದರೆ ಎಲ್ಲ ಕ್ಲೀನ್ ಮಾಡಿದ್ದೆ ಗುರು. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಓಕೆ ಗುರು, ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಚಾನಲ್ ಯಾರೆಲ್ಲ ಹೊಸ ನೋಡ್ತಾಯಿದ್ರು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.